ತಗೊಂಡೆ ಅಂತ ಬೇಜಾರು ಮಾಡ್ಕೊಂಡ್ರ? ಹಸುವಾದಾಗ ತಟ್ಟೆ ಲೋಟ ಚೊಂಬು ಯಾವುದು ಮುಖ್ಯ ಆಗಲ್ಲ. ತಗೊಂಡಿದ್ದು ಯಾಕೆ ಎಲ್ರು ಹೊರಟೋದ್ರು? ಅವರೆಲ್ಲ ಹೊಟ್ಟೆ ತುಂಬಿದವರು. ನೀವು ಇಲ್ಲ. ಮತ್ ಲಗಾಯಿಸಿ ಕೂತ್ಕೋ. ನಂಗೆ ಅಭ್ಯಾಸ ಇಲ್ಲ. ಸಕ್ಕತ್ತಾಗಿದೆ. ಆದ್ರೆ ರಂಗಮ್ಮ ಮಾಡೋ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ? ರಂಗಮ್ಮ ಯಾರು? ನಿಮ್ಗೆ ರಂಗಮ್ಮ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿರತ್ತೆ. ರಂಗಮ್ಮ ನಮ್ಮ ಮನೆ ಪಕ್ಕದಲ್ಲಿರೋರು. ಎಷ್ಟು ಚೆನ್ನಾಗಿ ಇಡ್ಲಿ ಮಾಡ್ತಾರೆ ಗೊತ್ತಾ? ಬಿಸಿ ಬಿಸಿ ಇಡ್ಲಿ ಎಲೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಗೊತ್ತಾ? ಅದ್ರ ಮೇಲೆ ಸಾಂಬಾರ್ ಎಲ್ಲ ಹಾಕ್ಬಿಟ್ಟು ನಾನು ಹಿಂಗೆ ಕಲ್ತ್ಕೊಂಡು ತಿಂತಿದ್ದೆ. ಸೂಪರ್ ಆಗಿ ಇರ್ತಿತ್ತು. ಇಷ್ಟೊತ್ತಾದ್ರೂ ರೆಡಿ ಆಗಿಲ್ವಾ? ಈ ನಮ್ಮ ಮ್ಯಾನೇಜರ್ಸ್ ಅಸೋಸಿಯೇಟ್ಸ್ ಎಲ್ಲ ಎಲ್ಲ ಒಳಗೋದ್ರು? ಮೇಡಮ್ ಅವ್ರು ಸ್ವಲ್ಪ ಹಾಗೆ ಮೇಡಮ್. ಅಂದ್ರೆ ಮೇಡಮ್ ಆಕ್ಚುಲಿ ಅವರು ಇನ್ನು ಹೀರೋಯಿನ್ ಆಗಿಲ್ಲ, ಆವಾಗಲೇ ದೊಡ್ಡ ಸ್ಟಾರ್ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಹೌದಾ ಮೇಡಮ್? ಆಕ್ಚುಲಿ ಬೆಳಗ್ಗೆ ಹೊರಟಿದ್ದೆ ಲೇಟು ಮೇಡಮ್. ಏನ್ ಮಾಡ್ತಾ ಇದ್ದಾನೆ ಇವನು? ನಾನು ಬೇಗ ಹೋಗೋಣ ಅಂತ ಹೇಳಿದ್ರೆ ನೋ 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 ನಾವು ಲೇಟ್ ಆಗಿ ಹೋಗ್ಬೇಕು, ಎಲ್ರು ನನಗೋಸ್ಕರನೇ ಕಾಯ್ಬೇಕು, ಆವಾಗ್ಲೇ ನಮ್ ಡಿಮ್ಯಾಂಡ್ ಜಾಸ್ತಿ ಅಂತ ಹೇಳಿದ್ವು ಮೇಡಮ್. ಮೇಡಮ್ ಆಕ್ಚುಲಿ ಬರ್ತಾ ದಾರಿಯಲ್ಲಿ ಯಾವ್ದೋ ಶಾಪಿಂಗ್ ಮಾಲ್ ಹತ್ರ ನಿಲ್ಸಿ ಸಿಕ್ಕದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡ್ರು. ಆದ್ರೆ ನಿಮ್ಮ ಹತ್ರ ಮಾತ್ರ ಟ್ರಾಫಿಕ್, ಆಂಬ್ಯುಲೆನ್ಸ್, ಆಕ್ಸಿಡೆಂಟ್ ಅಂತ ಸುಳ್ಳು ಕತೆ ಹೇಳಿದ್ರು ಮೇಡಮ್. ಏನ್ ಇವನು ಇಷ್ಟೊಂದು ಮಾತಾಡ್ತಿದ್ದಾನೆ? ಕೆಲವರು ಬೆಳೆದ ಮೇಲೆ ಬಿಲ್ಡಪ್ ತಗೋತಾರೆ, ಇವಳು ಬೆಳೆಯಕ್ ಮುಂಚೆನೆ ಇಷ್ಟೊಂದು ಬಿಲ್ಡಪ್. ಹೌದು ಮೇಡಮ್, ಅವಳು ನೋಡಕ್ ಮಾತ್ರ ಸಾಫ್ಟ್, ಆದ್ರೆ ಮೈ ತುಂಬಾ ವಿಷಾನೇ ತುಂಬಿಕೊಂಡಿದ್ದಾಳೆ. ಇವತ್ತವಳು ಕೊಬ್ಬಿಳಿಸ್ತೀನಿ, ಕಳಿಸವಳನ್ನ. ಸರಿ ಮೇಡಮ್. ಒಂದ್ ನಿಮಿಷ, ನೀನೇನಾಗ್ಬೇಕು ಅವಳಿಗೆ? ಮ್ಯಾನೇಜರ? ಅಲ್ಲ ಮೇಡಮ್, ಲವ್ವರು. ಲವ್ವರ? ಹೌದು ಮೇಡಮ್. ಮೇಡಮ್ ನನ್ನನ್ನು ಕಸದ್ಗಿಂತ ಕಡೆಯಾಗಿ ನೋಡ್ತಾಳೆ, ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾಳೆ, ಒಟ್ಟಲ್ಲಿ 3 ಕಾಸಿಗೂ ಮರ್ಯಾದೆನೇ ಕೊಡಲ್ಲ ಮೇಡಮ್. ಇರ್ಲಿ, ಅವಳ ಮೈಯಲ್ಲಿರೋ 3 ಕೆಜಿ ಚರ್ಬಿ ಇಳಿಸ್ತೀನಿ ಇವತ್ತು, ಕರ್ಕೊಂಬ ಅವಳನ್ನ. ಓಕೆ ಮೇಡಮ್. ವೆರಿ ಗುಡ್ ಸರ್, ಈ ಬೇಡಿ ನರಸಿಂಹನ ಅರೆಸ್ಟ್ ಮಾಡಕ್ಕಲ್ವಾ ತಂದಿದ್ದು? ಜಯರಾಮ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಡ್ಯಾಡ್, ಸಾರಿ ಮಗಳೇ. ಕಾಲಾಯ ತಸ್ಮೈ ನಮಃ. ನರಸಿಂಹನ ಅರೆಸ್ಟ್ ಮಾಡು ಅಂತ ಫೋನ್ ಮಾಡಿ ಹೇಳಿದ್ರೆ ನನ್ನನ್ನು ಅರೆಸ್ಟ್ ಮಾಡಿದ್ರಲ್ಲ. ದಿಸ್ ಇಸ್ ನಾಟ್ ಫೇರ್. ಕಾನೂನು ಅಂದ್ಮೇಲೆ ಎಲ್ರಿಗೂ ಒಂದೇ ಮೇಡಮ್. ನೀವ್ ಯಾರು ಈ ಕಾನೂನು ಬಗ್ಗೆ ಮಾತಾಡಕ್ಕೆ? ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವರು. ಏಯ್, ಮಾಡೋದೆಲ್ಲ ಮಾಡಿ ಈಗ ಯಾಕೋ ಇಲ್ಲಿ ಬಂದೆ? ಹೋಗ್ಲಿ ಬಿಡಿ ಸರ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಹೌದಾ? ಅರೆಸ್ಟ್ ಮಾಡೋದು ಬೇಡವಾ ಹಾಗಿದ್ರೆ? ಬೇಡ ಬಿಡಿ ಸರ್, ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ. ನಿಮ್ಮ ಮಗಳೇನೋ ತಪ್ಪು ಮಾಡಿದ್ರು ಅಂತ ನಾನು ಹಾಗೆ ಮಾಡಿದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಎಲ್ಲಿರುತ್ತೆ? ಹೌದಾ? ಬೇಡ ಡ್ಯಾಡ್. ಯಾಕೆ ಮಗಳೇ? ನೋ ಡ್ಯಾಡ್, ಇವ್ನು ಬೇಕು ಅಂತ ನನಗ್ ಅವಮಾನ ಮಾಡಿದಾನೆ. ಇವಾಗ ಒಳ್ಳೆಯವನಾಗೋದಕ್ಕೆ ಡ್ರಾಮಾ ಮಾಡ್ತಿದ್ದಾನೆ. ನನಗ್ ಯಾರ ಕರುಣೇನೂ ಬೇಕಾಗಿಲ್ಲ. ನೀವ್ ಅರೆಸ್ಟ್ ಮಾಡಿದ ತಾನೆ, ನನ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ.
ತಲೆ ಕೆಟ್ಟಿದೆ ನಿಂಗೆ, ಸುಮ್ಮನಿರು. ಬದುಕ್ತು ಬಡಜೀವ ಅಂದಂಗಾಯ್ತು ಅಲ್ವೇನ್ರಾ? ಔಟ್ ಆಗಬೇಕಾಗಿದ್ದ ಬ್ಯಾಟ್ಸ್ಮನ್ಗೆ ಫ್ರೀಟ್ ಸಿಕ್ದಂಗಾಯ್ತು. ಅದ್ ಫ್ರೀಟ್ ಎಲ್ಲ ಕಣೋ, ಜೀವದಾನ. ನರಸಿಂಹ, ನನ್ನ ಮಗಳನ್ನ ಅರೆಸ್ಟ್ ಮಾಡಬೇಡಿ ಅಂತ ಅಲ್ಲೇ ಎಲ್ರ ಮುಂದೆ ಹೇಳ್ಬೋದಾಗಿತ್ತಲ್ಲ. ಹಾಗೆ ಹೇಳಿದಿದ್ರೆ ನೀವು ನಿಮ್ಮ ಮಗಳಿಗೆ ಕೋಳಾಕಿ ಇಲ್ಲಿವರೆಗೂ ಕರ್ಕೊಂಬರ್ತಿರ್ಲಿಲ್ಲ ಸರ್. ಹಾಗೆ ಕರ್ಕೊಂಬರ್ದೇ ಇದ್ದಿದ್ರೆ ಒಬ್ಬರಿಗೆ ಅವಮಾನ ಆದಾಗ ನೋವು ಎಷ್ಟಾಗತ್ತೆ ಅನ್ನೋದು ನಿಮ್ಮ ಮಗಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್. ಮತ್ತೆ ಕೆಣಕ್ತಾ ಇದ್ಯಾ? ಬೇಡ ನರಸಿಂಹ, ಇದ್ರ ಪರಿಣಾಮನ ನೀನೇ ಫೇಸ್ ಮಾಡ್ಬೇಕಾಗತ್ತೆ. ಬಚಾವಾಗ್ಲಿ ಅಂತ ಭಿಕ್ಷೆ ಕೊಡ್ತಾ ಇದೀನಿ, ಸುಮ್ಮನೆ ಹೋಗು. ಏಯ್, ಸುಮ್ಮನಿರು. ಇದು ಮಾತಾಡೋ ಜಾಗ ಅಲ್ಲ. ಜಯರಮ್ಮ ತಗೊಳ್ಳಿ, ನಾನು ಇವಳ ಮನೆಗೆ ಬಿಟ್ಟು ಡೈರೆಕ್ಟ್ ಸ್ಟೇಷನ್ ಬರ್ತೀನಿ. ನೀವಿಬ್ರು ಆಟೋ ಮಾಡ್ಕೊಂಬನ್ನಿ. ನಡಿ.